ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೌದಿ ಅರೇಬಿಯಾ ಅಂದರೆ ಎಲ್ಲರ ಕಿವಿನೂ ನೆಟ್ಟಗಾಗುತ್ತೆ. ಹೆಚ್ಚಿನ ಮಂದಿಗೆ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ಮಾಡುವುದು ದೊಡ್ಡ ಕನಸು. ಅಲ್ಲಿನ ಶ್ರೀಮಂತಿಕೆಗೆ ಬೆರಗಾಗಿ ಅಲ್ಲೇ ಜೀವನ ಮಾಡಬೇಕು ಅಂತ ಆಸೆಯನ್ನ ಇಟ್ಕೊಂಡಿರ್ತಾರೆ. ಆದರೆ ಸೌದಿ ಅರೇಬಿಯಾದಲ್ಲಿರುವ ವಲಸೆ ಕಾರ್ಮಿಕರ ಬದುಕು ನತದೃಷ್ಟವಾಗಿತ್ತು. ನಿರ್ಬಂಧನಗಳಲ್ಲೇ ಹಾಕಿದ್ದ ದಿಗ್ಬಂಧನವನ್ನ ಈಗ ಆ ರಾಷ್ಟ್ರವೇ ಮುರಿದಿದೆ. ಹಾಗಾಗಿ ವಲಸೆ ಕಾರ್ಮಿಕರ ಬಾಳಲ್ಲಿ ಬೆಳಕು ಮೂಡಿದೆ. 50 ವರ್ಷಗಳ ಹಿಂದಿನಿಂದ ಸೌದಿ ಅರೇಬಿಯಾ ಕ್ರೂರ ಪದ್ಧತಿಯನ್ನ ತನ್ನೊಳಗೆ ಇಟ್ಕೊಂಡಿತ್ತು. ಕಫಲಾ ಕಾರ್ಮಿಕ ಪ್ರಾಯೋಜಕತ್ವ ವ್ಯವಸ್ಥೆ ಅಡಿಯಲ್ಲಿ ವಲಸೆ ಕಾರ್ಮಿಕರ ಜೀವವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಈಗ ಆ ವ್ಯವಸ್ಥೆಯನ್ನ ರದ್ದುಗೊಳಿಸಿ ಮಾನವೀಯತೆ ಮೆರೆದಿದೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ವಿಷನ್ 2030 ಸುಧಾರಣೆಗಳ ಭಾಗವಾಗಿ ಈ ಬದಲಾವಣೆಯನ್ನ ಘೋಷಣೆ ಮಾಡಲಾಗಿದೆ. ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಿ ಜಾರಿಯಲ್ಲಿದ್ದ ಕಫಲಾ ವ್ಯವಸ್ಥೆ ಅಂದ್ರೆ ಏನು? ಈ ವ್ಯವಸ್ಥೆ ಅಡಿಯಲ್ಲಿ ಕಾರ್ಮಿಕರು ಅನುಭವಿಸ್ತಾ ಇದ್ದ ತೊಂದರೆಗಳು ಯಾವುವು? ವಲಸಿಗರಲ್ಲಿ ಭಾರತದ ನಾಗರಿಕರು ಎಷ್ಟು ಮಂದಿ ಇದ್ರು? ಹೊಸದಾಗಿ ಪರಿಚಯಿಸಿದ ವ್ಯವಸ್ಥೆ ಹೇಗಿದೆ? ಕ್ರೂರ ಪದ್ಧತಿ ಕಫಲಾ ಬಗೆಗಿನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ. ಸೌದಿ ಅರೇಬಿಯಾದಲ್ಲಿದ್ದ ಲಕ್ಷಾಂತರ ವಲಸೆ ಕಾರ್ಮಿಕರ ಕನಸು ಈಗ ನನಸಾಗಿದೆ. ಸೌದಿ ಅರೇಬಿಯಾ ಅಧಿಕೃತವಾಗಿ ಕಫಾಲಾ ವ್ಯವಸ್ಥೆಗೆ ಅಂತ್ಯ ಹಾಡಿದೆ. ವಲಸೆ ಕಾರ್ಮಿಕರಿಗೆ ಕೆಲಸ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಹಕ್ಕು ಹಾಗೂ ಸ್ವಾತಂತ್ರ್ಯ ನೀಡಿದೆ. ಈ ಕಫಾಲಾ ವ್ಯವಸ್ಥೆ ಸೌದಿ ಅರೇಬಿಯಾ ಮತ್ತು ಮಧ್ಯ ಪ್ರಾಚ್ಯದ ಹೆಚ್ಚಿನ ಭಾಗಗಳಲ್ಲಿ ಸುಮಾರು 5 ದಶಕಗಳಿಂದ ಜಾರಿಯಲ್ಲಿತ್ತು. ಈಗ ಕಾರ್ಮಿಕರು ಕ್ರೂರ ವ್ಯವಸ್ಥೆಯ ಕಪಿಮುಷ್ಟಿಯಿಂದ ಬಿಡುಗಡೆ ಪಡೆದು ನೆಮ್ಮದಿಯಲ್ಲಿ ಉಸಿರು ಬಿಡುವಂತಾಗಿದೆ. ಸ್ನೇಹಿತರೆ, ಕಫಾಲಾ ವ್ಯವಸ್ಥೆ ಅಂದ್ರೆ ವಲಸೆ ಕಾರ್ಮಿಕರು ಮತ್ತು ಅವರ ಸ್ಥಳೀಯ ಪ್ರಾಯೋಜಕರ ನಡುವೆ ನಡೆದ ಒಪ್ಪಂದ. ಇದರ ಅಡಿಯಲ್ಲಿ ವಲಸಿಗರು ದೇಶದಲ್ಲಿ ಇರುವಾಗ ನಿರ್ದಿಷ್ಟ ಉದ್ಯೋಗದಾತರ ಕೈ ಕೆಳಗೆ ಮಾತ್ರ ಕೆಲಸ ಮಾಡಬೇಕಾಗಿತ್ತು. ಹೌದು, ಇದೊಂಥರ ಜೀತ ಪದ್ಧತಿ. ಹಿಂದಿನ ಕಾಲದಲ್ಲಿ ಈ ಪದ್ಧತಿ ಮಾಮೂಲಿಯಾಗಿತ್ತು. ಜೀತ ಪದ್ಧತಿ ಅಂದರೆ ಒಬ್ಬ ವ್ಯಕ್ತಿಯು ಸಾಲಕ್ಕೆ ಪ್ರತಿಯಾಗಿ ಅಥವಾ ಬೇರೆ ಆಸರೆ ಇಲ್ಲದೆ ಭೂಮಾಲೀಕನ ಆಳಾಗಿ ಕೆಲಸ ಮಾಡುವ ವ್ಯವಸ್ಥೆ. ಇದನ್ನ ಉಳಿಗಮಾನ್ಯ ಪದ್ಧತಿ ಅಂತಾನು ಕರೀತಾರೆ. ಇಲ್ಲಿ ಭೂಮಾಲೀಕರು ದೊಡ್ಡ ಜಮೀನುಗಳನ್ನ ಹೊಂದಿರುತ್ತಾರೆ. ಅವರ ಕೈ ಕೆಳಗೆ ಜೀತಗಾರರು ಕೆಲಸ ಮಾಡ್ತಾರೆ. ಇದು ಭಾರತ ಹಾಗೂ ಉಳಿದ ಎಲ್ಲಾ ರಾಷ್ಟ್ರಗಳಲ್ಲೂ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಭಾರತದಲ್ಲಿ ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದಕ್ಕೆ 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನ ತರಲಾಯಿತು. ಜೀತ ಪದ್ಧತಿಯ ರೀತಿಯೇ ಆಧುನಿಕ ರೂಪ ಈ ಕಫಾಲಾ ವ್ಯವಸ್ಥೆ. ಇಲ್ಲಿಯೂ ಜೀತದಾಳುಗಳನ್ನಾಗಿ ಇಟ್ಕೊಂಡು ವಲಸಿಗರಿಂದ ದುಡಿಸಿಕೊಳ್ಳಲಾಗ್ತಾ ಇತ್ತು. ಕಫಾಲಾ ವ್ಯವಸ್ಥೆ ಅಡಿಯಲ್ಲಿ ವಲಸೆ ಕಾರ್ಮಿಕರ ಪ್ರಾಯೋಜಕರು ಆಗಿರುವ ಉದ್ಯೋಗದಾತರು ತಮ್ಮ ಇಷ್ಟಕ್ಕೆ ಅನುಸಾರವಾಗಿ ದುಡಿಸಿಕೊಳ್ತಾ ಇದ್ರು. ಕಫಾಲಾ ಅಂದ್ರೆ ಪ್ರಾಯೋಜಕ ಒಪ್ಪಿಗೆ ಇಲ್ಲದೆ ಉದ್ಯೋಗಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇರಲಿಲ್ಲ. ವೀಸಾ ಕೂಡ ಅವರ ನಿರ್ಬಂಧದಲ್ಲಿತ್ತು. ಮಾಡಿದ ಕೆಲಸಕ್ಕೆ ತಕ್ಕುದಾದ ಸಂಬಳವನ್ನ ಕೂಡ ಕೊಡ್ತಾ ಇರಲಿಲ್ಲ. ತಮ್ಮ ಯಜಮಾನರು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕಾಗಿತ್ತು. ಎಂಜಲು ಊಟಕ್ಕಾಗಿ ಉದ್ಯೋಗದಾತ ನೀಡುವ ಚಿತ್ರಹಿಂಸೆಯನ್ನ, ಕಠಿಣ ನಿರ್ಬಂಧಗಳನ್ನ ಸಹಿಸಿಕೊಳ್ಳಲೇಬೇಕಿತ್ತು. ನಿರಂತರವಾಗಿ ಶೋಷಣೆ ನಡೀತಾ ಇತ್ತು. ಮನೆ ನಿರ್ಮಾಣ, ಕಟ್ಟಡ ನಿರ್ಮಾಣ ಮುಂತಾದ ಕೆಲಸಗಳಿಗೆ ವಲಸೆ ಬಂದ ಕಾರ್ಮಿಕರು ಇದನ್ನ ಅನುಭವಿಸಲೇಬೇಕಿತ್ತು. ಒಂದು ವೇಳೆ ವಲಸಿಗರು ದೇಶ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ರು ಅಂತಾದ್ರೆ ಅವರಿಗೆ ಮತ್ತಷ್ಟು ಶಿಕ್ಷೆ ನೀಡಲಾಗ್ತಾ ಇತ್ತು. ಇದನ್ನ ನೋಡಿದ ವಿಮರ್ಶಕರು ಆಧುನಿಕ ಗುಲಾಮಗಿರಿ ಅಂತ ಕರೆದಿದ್ರು. ಆಧುನಿಕ ಕಾಲದಲ್ಲಿಯೂ ಇಂತಹ ಒಂದು ಕ್ರೂರ ವ್ಯವಸ್ಥೆ ಇದೆ ಅಂತ ತುಂಬಾ ತಡವಾಗಿ ಬೆಳಕಿಗೆ ಬಂತು. ಕತಾರ್ನಲ್ಲಿ 2022ರ ಫಿಫಾ ವಿಶ್ವಕಪ್ ಪ್ರಾರಂಭ ಆಗುವ ಮೊದಲು ಕಫಾಲಾ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಮುಖ್ಯವಾಗಿ ಭಾರತದಂತಹ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಂದ ಬಂದಂತಹ ಸಾವಿರಾರು ವಲಸೆ ಕಾರ್ಮಿಕರು ಕ್ರೀಡಾಂಗಣ ಮತ್ತು ಮೂಲ ಸೌಕರ್ಯ ನಿರ್ಮಾಣದ ಸಮಯದಲ್ಲಿ ಅತ್ಯಂತ ಕಠಿಣ ಕೆಲಸದ ಪರಿಸ್ಥಿತಿಗಳನ್ನ ಸಹಿಸಿಕೊಳ್ಳುವಾಗ ಪ್ರಾಣ ಕಳೆದುಕೊಂಡ್ರು. ಜನರು ಪ್ರಾಣದ ಹಂಗು ತೊರೆದು ಕೆಲಸ ಮಾಡ್ತಾ ಇದ್ದಿದ್ದು ಎಲ್ರಿಗೂ ಅಚ್ಚರಿ ಮೂಡಿಸಿತ್ತು. ಎಲ್ಲರೂ ನೋಡ್ತಾ ಇದ್ದಂತೆ ಎಷ್ಟೋ ಮಂದಿಯ ಹೆಣ ಬಿದ್ದಿತ್ತು. ಹಾಗಾಗಿ ಈ ವ್ಯವಸ್ಥೆ ಮಾನವೀಯತೆಯ ನೆಲೆಯಲ್ಲೂ ಹೀನಾಯ ಕೃತ್ಯ ಅಂತ ಸಾಬೀತಾಯಿತು. ಈ ವರ್ಷದ ಆರಂಭದಲ್ಲಿ ಸೌದಿ ಅರೇಬಿಯಾ ಕಫಾಲಾ ವ್ಯವಸ್ಥೆಗೆ ಅಂತ್ಯ ಹಾಡೋದು ಅಂತ ತೀರ್ಮಾನ ಮಾಡಿತು. ಕಾರ್ಮಿಕರಿಗೆ ಕ್ರಿಯಾಶೀಲತೆ ಮತ್ತು ಸ್ವಾತಂತ್ರ್ಯ ನೀಡೋದಕ್ಕೆ ಒಪ್ಪಂದದ ಮಾದರಿಯನ್ನ ಬದಲಾಯಿಸ್ತೇವೆ ಅಂತ ಅಲ್ಲಿನ ಪ್ರಿನ್ಸ್ ಘೋಷಣೆ ಮಾಡಿದ್ರು.
ಜೂನ್ 2025ರಲ್ಲಿ ಘೋಷಣೆ ಮಾಡಲಾದ ಈ ನಿರ್ಧಾರವು ರಾಷ್ಟ್ರದಲ್ಲಿ ವಲಸಿಗರ ಕಲ್ಯಾಣ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಸುಧಾರಿಸುವ ಒಂದು ಐತಿಹಾಸಿಕ ಹೆಜ್ಜೆ ಗುರುತಾಯಿತು. ಈ ಸುಧಾರಣೆ ಸುಮಾರು 13 ಮಿಲಿಯನ್ ವಲಸೆ ಕಾರ್ಮಿಕರಿಗೆ ಪ್ರಯೋಜನವನ್ನ ನೀಡುತ್ತದೆ ಎನ್ನಲಾಗಿದೆ. ಕಫಾಲ ವ್ಯವಸ್ಥೆಗೆ ಅಂತ್ಯ ಹಾಡಿರೋದು ಸೌದಿ ಅರೇಬಿಯಾದ ಮಾನವ ಹಕ್ಕುಗಳ ದಾಖಲೆಯನ್ನ ಸುಧಾರಿಸುವ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳನ್ನ, ವಿಶೇಷವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ನಿಗದಿಪಡಿಸಿದ ಮಾನದಂಡಗಳನ್ನು ಪೂರೈಸುವ ಒಂದು ಕ್ರಮವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಕಫಾಲ ವ್ಯವಸ್ಥೆಯಲ್ಲಾದ ಮಾರ್ಪಾಡು ಸಾವಿರಾರು ಮಂದಿಗೆ ನೆಮ್ಮದಿಯ ಉಸಿರು ಬಿಡುವಂತೆ ಮಾಡಿದೆ. ಪ್ರಸ್ತುತ ಈ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದೆ. ಈ ಸುಧಾರಣೆ ಗುತ್ತಿಗೆ ಆಧಾರಿತ ಉದ್ಯೋಗ ವ್ಯವಸ್ಥೆ ರಚಿಸಿದೆ. ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸ್ವಾತಂತ್ರ್ಯ ನೀಡುವ ಗುರಿ ಹೊಂದಿದೆ. ಹೊಸ ವ್ಯವಸ್ಥೆ ಅಡಿಯಲ್ಲಿ ವಿದೇಶಿ ಕಾರ್ಮಿಕರು ಪ್ರಸ್ತುತ ಉದ್ಯೋಗದಾತರಿಂದ ಪೂರ್ವಾನುಮತಿ ಪಡೆಯದೆ ತಮ್ಮ ಉದ್ಯೋಗಗಳನ್ನು ಬದಲಾಯಿಸೋದಕ್ಕೆ ಕೂಡ ಅನುಮತಿ ನೀಡಲಾಗಿದೆ. ವಲಸಿಗರು ಪ್ರಾಯೋಜಕರ ಒಪ್ಪಿಗೆ ಅಥವಾ ನಿರ್ಗಮನ ವೀಸಾ ಇಲ್ಲದೆ ದೇಶ ತೊರೆಯೋದಕ್ಕೆ ಅರ್ಹರಾಗಿದ್ದಾರೆ. ವಿದೇಶಿ ಕಾರ್ಮಿಕರಿಗೆ ಕಾರ್ಮಿಕ ನ್ಯಾಯಾಲಯಗಳು ಮತ್ತು ದೂರು ಕಾರ್ಯವಿಧಾನಗಳ ಮೂಲಕ ಕಾನೂನು ನೆರವು ಒದಗಿಸಲು ಹೆಚ್ಚುವರಿ ನಿಬಂಧನೆಗಳನ್ನು ಮಾಡಲಾಗಿದೆ. ಇದರಿಂದಾಗಿ ದೌರ್ಜನ್ಯ ಮತ್ತು ಶೋಷಣೆ ಯಾವುದಾದ್ರೂ ಆದರೆ ಅದಕ್ಕೆ ರಕ್ಷಣೆ ಕೂಡ ಕೊಡಲಾಗುತ್ತೆ. ಕಫಾಲ ವ್ಯವಸ್ಥೆಯು ಈಗ ಪೂರ್ಣವಾಗಿ ಬದಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಪೂರ್ಣ ಸ್ವಾತಂತ್ರ್ಯ ಲಭಿಸಿರುವುದು ಹೆಮ್ಮೆಯ ಸಂಗತಿ. ಕಫಾಲ ವ್ಯವಸ್ಥೆ ಅಡಿಯಲ್ಲಿ ಬಾಂಗ್ಲಾ, ನೇಪಾಳ, ಪಾಕಿಸ್ತಾನ, ಫಿಲಿಪೈನ್ಸ್, ಶ್ರೀಲಂಕಾ ಮೊದಲಾದ ದೇಶದ ನಾಗರಿಕರು ಸೇರಿದಂತೆ ಭಾರತದ ನಾಗರಿಕರು ಕೂಡ ಇದ್ದರು. ಸುಮಾರು 2.5 ಲಕ್ಷಕ್ಕೂ ಅಧಿಕ ಭಾರತೀಯ ವಲಸೆ ಕಾರ್ಮಿಕರು ಕಫಾಲ ವ್ಯವಸ್ಥೆಯಲ್ಲಿ ಬಂಧಿಯಾಗಿದ್ದರು. ವಿದೇಶಗಳಲ್ಲಿ ದುಡಿತಾ ಇರುವ ಭಾರತೀಯರ ರಕ್ಷಣೆಗಾಗಿ ಭಾರತ ಸರ್ಕಾರ ದಶಕಗಳ ಹಿಂದಿನಿಂದಲೇ ಶ್ರಮಿಸ್ತಾ ಇತ್ತು. ವಲಸೆ ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯವು ಸಂಬಂಧಿತ ದೇಶಗಳೊಂದಿಗೆ ಮಾತುಕತೆ ನಡೆಸ್ತಾ ಇತ್ತು. ಹಾಗಾಗಿ ಸರ್ಕಾರ ಗಲ್ಫ್ ಸಹಕಾರ ಮಂಡಳಿ ದೇಶಗಳೊಂದಿಗೆ ದ್ವಿಪಕ್ಷೀಯ ಕಾರ್ಮಿಕ ಒಪ್ಪಂದಗಳಿಗೆ ಸಹಿ ಹಾಕಿತ್ತು. ಈ ಒಪ್ಪಂದಗಳು ವಲಸೆ ಕಾರ್ಮಿಕರಿಗೆ ಉತ್ತಮ ವೇತನ, ವಸತಿ, ಕೆಲಸದ ಅವಧಿ, ರಜೆ ಮತ್ತು ಇತರ ಸೌಲಭ್ಯಗಳ ಬಗ್ಗೆ ಖಚಿತಪಡಿಸಿತ್ತು. ಕಾರ್ಮಿಕರನ್ನ ವಿದೇಶಕ್ಕೆ ಕಳಿಸುವ ಪ್ರಕ್ರಿಯೆ ಸುಗಮಗೊಳಿಸುವುದಕ್ಕೆ ಮತ್ತು ವಂಚನೆ ತಡೆಯುವುದಕ್ಕೆ ಸರ್ಕಾರ ಈ ಮೈಗ್ರೇಟ್ ಅನ್ನುವ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಿತ್ತು. ಇದು ವಲಸೆ ಕಾರ್ಮಿಕರ ದಾಖಲಾತಿಗಳನ್ನು ನಿರ್ವಹಿಸುವುದಕ್ಕೆ ಮತ್ತು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಾತ್ರವಲ್ಲದೆ ತೊಂದರೆಯಲ್ಲಿರುವ ಭಾರತೀಯರಿಗೆ ಮಾರ್ಗದರ್ಶನ ಮತ್ತು ನೆರವು ನೀಡೋದಕ್ಕೆ ಭಾರತೀಯ ಮಿಷನ್ಗಳು ಹಲವು ದೇಶಗಳಲ್ಲಿ ಪ್ರವಾಸಿ ಭಾರತೀಯ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿದೆ. ಸಂತ್ರಸ್ತ ಭಾರತೀಯ ಕಾರ್ಮಿಕರು ದೂರು ಸಲ್ಲಿಸುವುದಕ್ಕೆ ಮತ್ತು ನೆರವು ಪಡೆಯುವುದಕ್ಕೆ MADAD ಮತ್ತು ಈ ಮೈಗ್ರೇಟ್ ಪೋರ್ಟಲ್ಗಳನ್ನು ರೂಪಿಸಲಾಗಿದೆ. ಕಾರ್ಮಿಕರು ತುರ್ತು ದೂರವಾಣಿ ಸಂಖ್ಯೆಗಳು, ಇಮೇಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಭಾರತೀಯ ಮಿಷನ್ಗಳನ್ನು ಸಂಪರ್ಕಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಗತ್ಯ ಸಂದರ್ಭಗಳಲ್ಲಿ ಭಾರತೀಯ ಸಮುದಾಯ ಕಲ್ಯಾಣ ನಿಧಿ ಮೂಲಕ ಕಾರ್ಮಿಕರಿಗೆ ಹಣಕಾಸು ಮತ್ತು ಕಾನೂನು ನೆರವು ಒದಗಿಸಲಾಗ್ತಾ ಇದೆ. ಪ್ರವಾಸಿ ಭಾರತೀಯ ಭೀಮಾ ಯೋಜನೆ, ಸ್ವದೇಶ್ ಮುಂತಾದ ಯೋಜನೆಗಳನ್ನು ಕೂಡ ಪರಿಚಯಿಸಿತ್ತು. ಒಟ್ಟಾರೆ ಹೇಳುವುದಾದರೆ ಭಾರತ ಸರ್ಕಾರ ದ್ವಿಪಕ್ಷೀಯ ರಾಜತಾಂತ್ರಿಕ ಮಾತುಕತೆ, ಕಾನೂನು ಸುಧಾರಣೆ ಮತ್ತು ಕಾರ್ಮಿಕರಿಗೆ ನೇರ ಸಹಾಯ ನೀಡುವಂತಹ ಸಮಗ್ರ ವಿಧಾನಗಳ ಮೂಲಕ ಕಫಾಲ ವ್ಯವಸ್ಥೆಯ ದುಷ್ಪರಿಣಾಮಗಳನ್ನು ತಗ್ಗಿಸುವುದಕ್ಕೆ ಪ್ರಯತ್ನ ಪಟ್ಟಿದೆ. ಅದರ ಫಲಶ್ರುತಿಯಾಗಿ ಇಂದು ವ್ಯವಸ್ಥೆ ಅಂತ್ಯ ಕಂಡಿದೆ. ಸ್ನೇಹಿತರೆ, 1950ರ ದಶಕದಲ್ಲಿ ಆರ್ಥಿಕ ಬೆಳವಣಿಗೆಯ ಸಮಯದಲ್ಲಿ ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ಉದ್ಯೋಗ ನೀಡುವುದಕ್ಕೆ ಪರಿಚಯಿಸಲಾದ ಕಫಾಲ ವ್ಯವಸ್ಥೆ ಇನ್ನೂ ಕೂಡ ಹಲವು ಕಡೆ ಜೀವಂತವಾಗಿದೆ. ಕುವೈತ್, ಒಮನ್, ಲೆಬನಾನ್ ಮತ್ತು ಜಾರ್ಡನ್ ಮೊದಲಾದ ದೇಶಗಳಲ್ಲಿ ಕಫಾಲ ವ್ಯವಸ್ಥೆಯು ಇನ್ನೂ ಕಠಿಣ ರೀತಿಯಲ್ಲೇ ಜಾರಿಯಲ್ಲಿದೆ. ನಿರಂತರವಾಗಿ ಶಿಕ್ಷೆ, ಕ್ರೂರ ನಡತೆಯಿಂದ ಕಾರ್ಮಿಕರನ್ನ ಕತ್ತೆಯಂತೆ ದುಡಿಸಲಾಗ್ತಾ ಇದೆ. ಸೌದಿ ಅರೇಬಿಯಾದಲ್ಲಾದ ಬದಲಾವಣೆಗಳು ಇತರೆ ಗಲ್ಫ್ ರಾಷ್ಟ್ರಗಳ ಕ್ರೂರ ಪದ್ಧತಿಯನ್ನ ಬದಲಾಯಿಸುತ್ತಾ ಕಾದು ನೋಡಬೇಕು. ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.